ಇದೇ ನೋಡಿ, ಹಂಪಿಯಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಳಾಂತರಿಸಿದ ಜಾಗ ಪೆನುಗೊಂಡ. ಇಲ್ಲಿರೋ ಗೋಪುರಗಳು ನೋಡ್ತಾ ಇದ್ರೆ ಆಗಿನ ಕಾಲದ ಶಿಲ್ಪಿಗಳ ಕೆಲಸ ಎಷ್ಟು ಸೂಕ್ಷ್ಮವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಕಟ್ಟಡ ಸ್ವಲ್ಪ ಹಾಳಾಗಿದೆ, ಆದ್ರೂ ಇನ್ನೂ ಹಳೆ ಕಾಲದ ಗುರುತುಗಳನ್ನು ಇಲ್ಲಿ ನೋಡಬಹುದು. ಇದೇ ನೋಡಿ ಮುಖ್ಯ ದ್ವಾರ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು. ನಮ್ಮ ಹುಡುಗರು ಎಲ್ಲೆಲ್ಲಿದ್ದಾರ ಫೋನ್ಗಳು ಮಾಡಿಕೊಂಡು ಹೋಗ್ತಾ ಇರೋದು. ಇವತ್ತು ಹೋಗ್ತಿರೋದು ಪೆನುಗೊಂಡ ಫೋರ್ಟು ಗೈಸ್. ಈ ಬೆಟ್ಟ ಸುಮಾರು 500 ವರ್ಷಗಳ ಇತಿಹಾಸ ಒಳಗೊಂಡಿದೆ ಗೈಸ್. ತಾಳಿಕೋಟೆ ಯುದ್ಧ ಆದಮೇಲೆ ವಿಜಯನಗರ ಸಾಮ್ರಾಜ್ಯದ ಹೃದಯ ಭಾಗ ಅಂತಲೇ ಕರಿತಾ ಇದ್ರು ಹಂಪಿ. ಆ ಹಂಪಿ ಅಗ್ನಿಗೆ ಆಹುತಿ ಆಗೋಗುತ್ತೆ. ಪ್ರಪಂಚಕ್ಕೆ ಮಾದರಿಯಾಗಿರೋ ಮಹಾನಗರ ದುಸ್ಥಿತಿಗೆ ಬಂದ್ಬಿಡುತ್ತೆ. ಎಲ್ಲರೂ ವಿಜಯನಗರ ಸಾಮ್ರಾಜ್ಯದ ಕತೆ ಮುಗೀತು, ಚರಿತ್ರೆ ಇನ್ನೂ ಮುಗೀತು, ಇನ್ನು ಹಿಸ್ಟ್ರಿ ಹೇಳ್ಕೊಳಕ್ಕೆ ಏನೂ ಇರಲ್ಲ ಅನ್ಕೊತಾರೆ. ಆದರೆ ಆ ಚರಿತ್ರೆ, ಆ ಮಹಾನಗರ ಮತ್ತೊಂದು ದೊಡ್ಡ ನಿರ್ಧಾರ ತಗೊಳ್ಳುತ್ತೆ. ಆ ನಿರ್ಧಾರನೇ ಪೆನುಗೊಂಡ. ಪೆನುಗೊಂಡ ಅಂದರೆ ತೆಲುಗು ಅಲ್ಲಿ ದೊಡ್ಡ ಬೆಟ್ಟ ಅಂತ ಗೈಸ್. ಭಾರಿ ಬೆಟ್ಟಗಳ ಹಾಗೂ ಪ್ರಕೃತಿಯ ರಕ್ಷಣೆ ಇರುವಂತಹ ಈ ಬೆಟ್ಟ ವಿಜಯನಗರ ಸಾಮ್ರಾಜ್ಯಕ್ಕೆ 2ನೇ ರಾಜಧಾನಿ ಆಗೋಗುತ್ತೆ. ಏನಪ್ಪ ಆಶ್ಚರ್ಯ ಅಂದರೆ, ನಮ್ಮ ಕರ್ನಾಟಕ ಹಿಸ್ಟ್ರಿ ಒಳಗೊಂಡಿರೋ ಈ ಪೆನುಗೊಂಡ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅಂಥ ಪ್ಲೇಸ್ಗೆ ಇವತ್ತು ಹೋಗ್ತಾ ಇದ್ದೀರಿ. ನನ್ನ ಕೈಲಾದಷ್ಟು ಹಿಸ್ಟ್ರಿ ಹೇಳೋಕ್ಕೆ, ಪ್ಲೇಸ್ ಬಗ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಬೆಟ್ಟ ಬೈಕರ್ಸ್ ಪ್ಯಾರಡೈಸ್ ಅಂತಲೂ ಕರೆಯಲ್ಪಡುತ್ತೆ. ಯಾಕಂದರೆ ಇಲ್ಲಿರೋ ರೋಡ್ಗಳು ತುಂಬ ಚೆನ್ನಾಗಿರುತ್ತಂತೆ ಬೈಕರ್ಸ್ಗೆ. ನಾನು ಹೋಗ್ತಿರೋದು ಫಸ್ಟ್ ಟೈಮು. ಹೋಗಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಮುಂದಕ್ಕೆ ತಿಳಿಸ್ತೀನಿ. ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಗೈಸ್, ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಆಂಧ್ರ ರೀಚ್ ಆಗಿದ್ದೀರಿ. ಚೂರು ನೆಟ್ವರ್ಕ್ ಇಲ್ಲ, ಮ್ಯಾಪ್ಸೇ ವರ್ಕ್ ಆಗ್ತಾ ಇಲ್ಲ ನೋಡಿ. ಸನ್ರೈಸು ಇದೆ ಅನ್ಸುತ್ತೆ ಪೆನುಗೊಂಡ ಫೋರ್ಟು. ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀರಿ. ಇವರು ನಮ್ಮ ಬಾಯ್ಸ್ ಇನ್ನೂ ಬಂದಿಲ್ಲ. 70 ಕಿಲೋಮೀಟರ್ಸ್ 40 ಮಿನಿಟ್ಸಲ್ಲಿ ಹೊಡೆದಿದ್ದೀನಿ ಗೈಸ್. ನೋಡಿ, ಇದೆ ಪೆನುಗೊಂಡ ಪೆನುಗೊಂಡ ಫೋರ್ಟ್. ಮೊನ್ನೆ ಒಳಗಡೆ ಹೋಗೋಣ. 2 ಕಿಲೋಮೀಟರ್ಸ್ ಅಂತ ಇಲ್ಲಿಂದ. ಬೈಕರ್ಸ್ ಪ್ಯಾರಡೈಸ್ ಅಂತಾರಲ್ಲ, ಬೈಕರ್ಸ್ ಬಂದಿದ್ದಾರೆ. ಏನು ಮಾಡೋಣ ನೋಡಿ. ಜೈ ಹನುಮಾನ್, ಆಂಜನೇಯ ಸ್ವಾಮಿ ಇದ್ದಾರೆ. ನಮ್ಮ ಹುಡುಗರು ಇನ್ನೂ ಬಂದಿಲ್ಲ ಗೈಸ್. ಎಷ್ಟು ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ಲೋ ಬಂದಿದ್ದೀನಿ ಗೊತ್ತಾ? ಒಂದು 10 ಕಿಲೋಮೀಟ್ರಿಂದ ಸಕ್ಕ ಸ್ಲೋ ಆಗಿ ಬಂದೆ. ಓಯ್ ಕಿಟಿ, ಸೈಡ್. ಹೇ, ನಾನು ಯಾಕಲ್ಲ ಅಡ್ಡ ನಿಲ್ಸಿದ್ದೆ ಅಂದರೆ, ಹಿಂದೆಯಿಂದ ಯಾವುದಾದ್ರು ಬಂದು ಗಾಡಿ ಹೊಡೆದ್ಬಿಡುತ್ತೆ ಅಂತ. ಆಮೇಲೆ ಸುಮ್ಮನೆ ಈ ಕಡೆ ಜಾಗ ಇಲ್ವೇನೋ ಹೋಗೋ ಅಂತ ಕಮೆಂಟಲ್ಲಿ ಬೈಬೇಡಿ. ಅದು ಸೈಡ್ಗೆ ಹೋಗಲಿ ಅಂತ ನಾನು ಗಾಡಿ ನಿಲ್ಸಿದ್ದೆ ಅಲ್ಲಿ ಅಡ್ಡ. ಒಂದು ವಿಡಿಯೋ ನೋಡಿದೆ, ಅಲ್ಲಿ ಆ ಸ್ಟ್ಯಾಚ್ಯೂಯಿಂದ ಲೆಫ್ಟೋ ಎಲ್ಲ ಅಂದರು. ಅದೇ ಫೋಟೋ ಯಾವುದಂತ ಗೊತ್ತಾಗ್ತಾ ಇಲ್ಲ. ಕೇಳೋಣ ಬನ್ನಿ, ಏನಾಗುತ್ತೆ. ಅಣ್ಣ ಪೆನುಗೊಂಡ ಫೋರ್ಟ್.
ಕೊಂಡೊಂದು ಕದನ ಕೊಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅಣ್ಣ ಪೆನುಗೊಂಡ ಕಡೆನಾ? ಪೆನುಗೊಂಡ ಇದು ಹಾಂ ಫೋಟೋ ಹಾಂ ಹಾಂ ಹನುಮಾನ ಹಾಂ ಎರಡು ಇಡಕ್ಕೆ ಹೋಗಲ್ಲ ಇನ್ಕಲ್ಲ అదే లెఫ్ట్ సైడ్లో హనుమాన్ది ఉంది కదా స్టాచ్యూ దగ్గర. ಅಲ್ಲೇ ಹನುಮಾನ್ದು ಸ್ಟ್ಯಾಚ್ಯೂ ನೋಡಿದ್ರಲ್ಲ, ಅಲ್ಲೇ ಲೆಫ್ಟಿಗೆ ಹೋಗ್ಬೇಕು ಅನ್ಸುತ್ತೆ. ಅವ್ರು ಹೇಳ್ತವ್ರೆ ಅಲ್ಲಿ ಅಂತ. ಹೋಗೋಣ ಬನ್ನಿ ನೋಡೋಣ. ಬ್ರೋ ಪೆನುಗೊಂಡ ಫೋರ್ಟು ಇನ್ನು ಆ ಕಡೆ ಹೋಗ್ಬೇಕಾ? ಒನ್ ವೇಲ್ ಹೋಗ್ಬೋದಾ? ದೊಡ್ಡದಾಗ ಒಂದು ಬೋರ್ಡ್ ಹಾಕ್ಬಿಟ್ರೆ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು. ಅವ್ರು ಬೋರ್ಡು ಹಾಕಿಲ್ಲ, ಎಂಥದ್ದು ಇಲ್ಲ, ಹೆಂಗೋ ಗೊತ್ತಾಗುತ್ತೆ. ನಿಮ್ಮ ಅಪ್ಪ ಕೊಡ್ತಾನೆ. ಅಯ್ಯೋ ವೇರು ಬ್ರೋ, ಈ ಕಡೆ ಅನ್ಕೊಂಟ ಇಲ್ಲೇನೋ. ಅಣ್ಣ ಪೆನುಗೊಂಡ ಫೋರ್ಟು ಇದೇನಾ? ಓಕೆ ಥ್ಯಾಂಕ್ ಯು. ನೆಟ್ವರ್ಕ್ ಎಲ್ಲ ಅವರು ಫೋನ್ ಆದ್ರೂ ಮಾಡೋಣ ಅಂದ್ರೆ ಏನು ಮಾಡೋದು ಗೊತ್ತ. ನೋಡಿ ಇವಾಗ ಬಂದಿದ್ದಾರೆಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಬೈಕೆಲ್ಲ ಅಲ್ಲಿ ಹಾಕ್ಬಿಟ್ಟು ನೋಡಿ ಬಂದಿದ್ದೀರಿ ಟಿಫನ್ ಮಾಡೋಣ ಅಂತ. ನೋಡಿ ನಮ್ಮ ಬೈಸು ಏನು ತಗೊಂತ ಇದೆ ಮುದ್ದು ಟಿಫನು? ಬೇಳೆ ಭಾತ ತಗೊಂಡಿರ್ತೀಯಲ್ಲ ನೀನು, ನೋಡಕ್ ಹಂಗೆ ಇದೆಯಾ ಸ್ವಲ್ಪ. ಬೇಳೆ ಭಾತ್ ಬಂದಿದೆ ನೋಡಿ, ಟೇಸ್ಟ್ ಮಾಡಿ ಹೇಳ್ತೀನಿ. ಡಿಸಪಾಯಿಂಟ್ ಏನಂದ್ರೆ ಇಲ್ಲಿ ನೋಡಿದೀವಿ ಎಲ್ಲ ಡ್ಯಾಮೇಜ್ ಆಗಿದೆ. ನಮ್ದು ಇಲ್ಲಿ ಡ್ಯಾಮೇಜ್ ಆಗಿದೆ. ಇನ್ ಕೇಸ್ ಇದರಲ್ಲಿ ಅಂತೀವಲ್ಲ ನಾವು ಅವಾಗ ಡಿಫೆಕ್ಟಿವ್ ಪ್ಲೀಸ್ ನಂದು ಡ್ಯಾಮೇಜ್ ಆಗಿದೆ. ಬಿಸಿಬೇಳೆ ಭಾತ್ ತರ ಇದಾನಲ್ಲ, ಬಿಸಿಬೇಳೆ ಕರೆಕ್ಟ್ ಕೊಟ್ಟವ್ರು. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ನೀನ್ ನೋಡ್ಕೊಂಡ್ ಬರ್ತೀರಾ? ಒಂದು ನೀನ್ ಮಾಡ್ಕೊಡ್ತೀವಿ, 3 ಜನ 4 ಜನ ಬಿಡಿ ಬಂದ್ಬಿಡಿ. ಆಯ್ತು, ಆಮೇಲೆ ಇಲ್ಲ ಇನ್ನೂ 2 ಗಾಡಿ ಬರ್ತೈತೆ ನೋಡಿ. 4 ವೆಹಿಕಲ್ಸ್, 4 ವೆಹಿಕಲ್. ಮುಂಚೆ ಇದ್ದಿಲ್ಲ, ಇವಾಗ ಅದೇ 5953. ಅದಿನ್ನೊಂದು ಗಾಡಿ ನಂಬರ್ ಏನು? AT ಅಲ್ಲ, 4 ವೆಹಿಕಲ್ಸ್. ನೋಡಿ ಹೇಗಿದೆ ವ್ಯೂ ನೋಡಿ.
ಹಂಗೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಈ ಕಡೆ ಬಂದರೆ ನೋಡಿ ಯಾವ ರೀತಿ ಇದೆ ನೋಡಿ ವ್ಯೂ. ಎಲ್ಲ ಮಣ್ಣನ್ನ ಗುಡ್ಡೆ ಗುಡ್ಡೆ ಇಟ್ಟದಂಗೆ ಐತೆ ನೋಡಿ ಬೆಟ್ಟಗಳು. ಗೈಸ್ ಲೊಕೇಶನ್ ರೀಚ್ ಹಾಕಿದಿರಿ ನೋಡಿ. ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಗಾಡಿ ಇಲ್ಲಿ ಹಾಕಿದ್ದೀನಿ. ಇದೇ ನೋಡಿ ಹಂಪಿಯಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಳಾಂತರಿಸಿದ ಜಾಗ ಪೆನುಗೊಂಡ. ಇಲ್ಲಿರೋ ಗೋಪುರಗಳು ನೋಡ್ತಾ ಇದ್ರೆ ಆಗಿನ ಕಾಲದ ಶಿಲ್ಪಿಗಳ ಕೆಲಸ ಎಷ್ಟು ಸೂಕ್ಷ್ಮವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಕಟ್ಟಡ ಸ್ವಲ್ಪ ಹಾಳಾಗಿದೆ, ಆದ್ರೂ ಇನ್ನೂ ಹಳೆ ಕಾಲದ ಗುರುತುಗಳನ್ನು ಇಲ್ಲಿ ನೋಡಬಹುದು. ಇದೇ ನೋಡಿ ಮುಖ್ಯ ದ್ವಾರ. ಯಾವುದೇ ಮಾಡರ್ನ್ ಟೆಕ್ನಾಲಜಿ ಬಳಸದೆ ಈ ಥರ ಕೆತ್ತನೆ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ. ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ. ನೋಡಿ ಕಂಬಗಳು, ಇಲ್ಲಿರೋ ಕಂಬಗಳ ಕೆತ್ತನೆ, ಕಂಬಗಳ ಮೇಲೆ ಶಿಲ್ಪಕಲೆ. ಇಲ್ಲಿ ಶಿವನ ದೇವಾಲಯ. ಎಲ್ಲ ದುಸ್ಥಿತಿಗೆ ಅಲ್ಲಿದೆ ಈ ಟೈಮಲ್ಲಿ. ನೋಡಿ ಎಲ್ಲ ಹೊಡೆದೋಗಿದೆ. ಇಲ್ಲಿರೋ ಜನಗಳು, ಇಲ್ಲಿರೋ ಲೋಕಲೈಟ್ಸು ಇಲ್ಲಿ ಬಂದು ನಿಧಿ ಇದೆ, ಚಿನ್ನ ಇದೆ ಅಂದ್ಬಿಟ್ಟು ಎಲ್ಲ ಅಗ್ದಿದಾರಂತೆ ಗೈಸ್. ನನಗೂ ಯಾರೋ ಇಲ್ಲಿ ಲೋಕಲೈಟ್ ಹೇಳಿದ್ದು ಬಂದು ನೋಡ್ಬೋದು. ಇಲ್ಲಿ ನೋಡಿ ಒಳಗಡೆ ಹಳ್ಳ ಮಾಡಿಕ್ಕಿದ್ದಾರೆ. ತುಂಬ ಕಡೆ ಈ ಥರ ಅಗ್ದಿದ್ದಾರೆ. ನಾನು ಅಬ್ಸರ್ವ್ ಮಾಡಿದೆ. ಇಲ್ಲಿ ಯಾರು ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಇಲ್ಲಿ ಆಂಜನೇಯ ವಿಗ್ರಹವನ್ನು ನೋಡಬಹುದು ನೀವು. ವಿಜಯನಗರದ ಚರಿತ್ರೆಯನ್ನು ಮೌನವಾಗಿ ಹೇಳುವಂತಹ ಕೋಟೆ ಇದಾಗಿದೆ. ಇದೇ ನೋಡಿ ಮುಖ್ಯ ದ್ವಾರದಿಂದ ಕಾಣುವಂತಹ ವ್ಯೂ. ಇಲ್ಲೇ ಮಹಾರಾಜರು ನಡೆದಾಡಿದಂತಹ ಹಾದಿ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ. ಕೋಟೆ ಎಷ್ಟು ಭದ್ರತೆಯಿಂದ ಇತ್ತು ಅವಾಗ. ಇನ್ನೂ ಕಲ್ಲುಗಳು ಬಿದ್ದೋಗಿಲ್ಲ ಕೋಟೆ. ನೋಡಿ ಮುಖ್ಯ ದ್ವಾರದ ಗೋಪುರ ಯಾವ ರೀತಿ ಮುರಿದೋಗಿದೆ ನೋಡಿ. ಇಲ್ಲೇನು ಕಾಣ್ತಿದೆಯಲ್ಲ, ಇಲ್ಲಿ ಇಸ್ಕಾನ್ ಟೆಂಪಲ್ ಕಟ್ತಾರಂತೆ. 2,000 ಕೋಟಿ ಬಜೆಟ್ ಹಾಕಿ ಕಟ್ತಿರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಬನ್ನಿ ಕೆಳಗಡೆ ಹೋಗೋಣ. ಯಾವ ರೀತಿ ಇದೆ ನೋಡಿ ರೋಡು. ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಮೇಲೆ ನೀವು ಈ ರೋಡುಗೋಸ್ಕರ ಒಳ್ಳೆ ಕ್ಲೀನ್ ಮಾಡೋದಾಗಲಿ, ಫಾಸ್ಟ್ ರೈಡಿಂಗ್ ಆಗಲಿ ಎಲ್ಲ ಮಾಡ್ಬೋದು ನೋಡಿ. ಇಲ್ಲಿಂದ ಏನಿದೆ ವ್ಯೂ ಅಂತ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ಹಂಗೆ ಕೆಳಗಡೆ ಹೋಗೋಣ. ಮೇಲೆ ಗೋಪುರಗಳು ನೋಡಿದಾಗ ನನಗೆ ಹಿಂದೂಗಳು ಮುಸ್ಲಿಮರು ಇಬ್ಬರ ಶಿಲ್ಪಕಲೆನೂ ಕಾಣಿಸ್ತು ನೋಡಿ. ಈ ಥರ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತಾರೆ ಕಮೆಂಟಲ್ಲಿ ತಿಳಿಸಿ ಯಾಕೆ ಇಷ್ಟ ಆಗಿಲ್ಲ ಅಂತ. ನೆಕ್ಸ್ಟ್ ವೀಡಿಯೋಸಿಂದ ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, keep missing me. Bye bye.